ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ವಿಶಾಲ್ ಮೆಗಾ ಮಾರ್ಟ್ IPO ಇನ್ ಮಿಡ್ ಡಿಸೆಂಬರ್ 2024. ಸೂಪರ್ ಮಾರ್ಕೆಟ್ ಚೇನ್ ವಿಶಾಲ್ ಮೆಗಾ ಮಾರ್ಟ್ ಅವರು 8,000 ಕೋಟಿ IPOನ ಡಿಸೆಂಬರ್ ಮಿಡ್ಲಲ್ಲಿ ಲಾಂಚ್ ಮಾಡ್ತಾ ಅಂತ ಹೇಳಿದ್ದಾರೆ. ಹಾಗೂ IPO ಆ್ಯಕ್ಚುಲಿ ನವಂಬರ್ ಎಂಡಲ್ಲೇ ಲಾಂಚ್ ಮಾಡಬೇಕಂತಿತ್ತು, ಅದು ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡಿದ್ದಾರೆ. ಫೈನಾನ್ಷಿಯಲ್ ಇಯರ್ 2023-24 ಅವರ ರೆವೆನ್ಯೂ 8,912 crores ಇತ್ತು. ಅದರ ಮುಂಚೆ ವರ್ಷ 7,586 crores ಇತ್ತು. ಪ್ರಾಫಿಟ್ಟು 462 crores ಅಪ್ರಾಕ್ಸಿಮೇಟ್ಲಿ. ಅದರ ಮುಂಚಿನ ವರ್ಷ 321 crores. ಈ ಪರ್ಟಿಕ್ಯುಲರ್ IPO ಕಂಪ್ಲೀಟ್ಲಿ ಆಫರ್ ಫಾರ್ ಸೇಲ್ ಇರುತ್ತೆ. ನ್ಯೂಸ್ ನಂಬರ್ 2, NTPC ಗ್ರೀನ್ ಎನರ್ಜಿ IPO ಸಬ್ಸ್ಕ್ರೈಬ್ 30%. NTPC ಗ್ರೀನ್ ಎನರ್ಜಿ IPO ಅಪ್ರಾಕ್ಸಿಮೇಟ್ಲಿ 30% ಸಬ್ಸ್ಕ್ರೈಬ್ ಆಗಿದೆ. ಇಲ್ಲಿವರೆಗೆ ಓಪನಿಂಗ್ ಡೇಯಲ್ಲಿ ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಫುಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರ ಕೋಟಾನ. ಓವರ್ ಆಲ್ ಬೇಸಿಸ್ ನೋಡಿದರೆ IPO 30% ಸಬ್ಸ್ಕ್ರೈಬ್ ಆಗಿದೆ ಆ್ಯಂಡ್ ಇನ್ನೂ 2 ದಿವಸ ಬಾಕಿ ಇದೆ IPOಗೆ. ನ್ಯೂಸ್ ನಂಬರ್ 3, ಗೌರ್ಮೆಂಟ್ ಲೈಕ್ಲಿ ಟು ಸೆಲ್ ಸ್ಟೇಕ್ ಇನ್ 4 ಬ್ಯಾಂಕ್ಸ್. ಇಂಡಿಯನ್ ಗೌರ್ಮೆಂಟು ಅವರ ಸ್ಟೇಕನ್ನು ಕಮ್ಮಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ 4 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಲ್ಲಿ. ಇದು ಸೆಬಿ ರೂಲ್ಸ್ ಪ್ರಕಾರ ಅವರು ತುಂಬ ಸ್ಟೇಕು ಹೋಲ್ಡ್ ಮಾಡೋಕ್ಕಾಗಲ್ಲ. ಸೊ ಸ್ಲೋ ಆಗಿ ಅದು ಪಬ್ಲಿಕ್ಕಿಗೆ ಬಿಡಬೇಕಾಗುತ್ತೆ. ಫೈನಾನ್ಸ್ ಮಿನಿಸ್ಟ್ರಿ ಅಪ್ರೂವಲಿಗೆ ವೇಟ್ ಮಾಡ್ತಾ ಇದ್ದಾರೆ ಯೂನಿಯನ್ ಕ್ಯಾಬಿನೆಟ್ನಿಂದ. ಹಾಗೂ ಯಾವ್ಯಾವ ಬ್ಯಾಂಕ್ಸಲ್ಲಿ ಸ್ಟೇಕ್ ಕಮ್ಮಿ ಆಗುತ್ತೆ ಅಂದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯುಕೋ ಬ್ಯಾಂಕ್ ಹಾಗೂ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕು. ಈ ಎಲ್ಲ ಬ್ಯಾಂಕ್ಸಲ್ಲಿ ಇಂಡಿಯನ್ ಗೌರ್ಮೆಂಟ್ ಸ್ಟೇಕು 93 to 98% ಇದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಮಹೀಂದ್ರ ಮತ್ತು ಸ್ಕೋಡಾ ಆಟೋ ವೋಕ್ಸ್ವ್ಯಾಗನ್ ಅವರ ಜಾಯಿಂಟ್ ವೆಂಚರ್ ಏನೋ ಒಂದು ಫೈನಲೈಸ್ ಮಾಡಬೇಕಂತಿದ್ದಾರೆ. ಅದು 50-50 ಜಾಯಿಂಟ್ ವೆಂಚರು. ಅದು ಸದ್ಯಕ್ಕೆ ಡಿಸ್ಕಷನ್ಸಲ್ಲಿ ಸ್ವಲ್ಪ ಸ್ಟಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇನ್ನೂ ಫೈನಲೈಸ್ ಮಾಡೋಕ್ಕಾಗ್ತಾಯಿಲ್ಲ ಎಷ್ಟೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು. ಈ 2 ಕಂಪ್ನಿಗಳು ಆಲ್ರೆಡಿ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಅವರು ಸೈನ್ ಮಾಡಿದ್ದಾರೆ ಕೆಲವು ತಿಂಗಳ ಹಿಂದೆನೇ. ಸಿಂಗಾಪುರ್ ಟೆಲಿಕಮ್ಯುನಿಕೇಷನ್ಸ್, ಸಿಂಗ್ಟೆಲ್ ಅಂತ ಕರೀತಾರೆ, ಹಾಗೂ ಮಿಟ್ಟಲ್ ಫ್ಯಾಮಿಲಿ, ಇವರು ಪ್ರಮೋಟರ್ಸ್ ಆಫ್ ಭಾರತಿ ಏರ್ಟೆಲ್. ಅವರು ಪ್ಲಾನ್ ಏನು ಮಾಡ್ತಾ ಇದ್ದಾರೆ ಅಂದರೆ ಈಕ್ವಲ್ ಡೈರೆಕ್ಟ್ ಸ್ಟೇಕನ್ನು ಈ 2 ಎಂಟಿಟೀಸು ಭಾರತಿ ಏರ್ಟೆಲ್ ಹೋಲ್ಡ್ ಮಾಡಬೇಕಂತ. ಸದ್ಯಕ್ಕೆ ಸಿಂಗ್ಟೆಲ್ಲು 9.5% ಸ್ಟೇಕ್ ಇಟ್ಕೊಂಡಿದೆ ಭಾರತಿ ಏರ್ಟೆಲಲ್ಲಿ. ಹಾಗೂ ಸುನಿಲ್ ಮಿಟ್ಟಲ್ ಹಾಗೂ ಅವರ ಫ್ಯಾಮಿಲಿ 3.31% ಡೈರೆಕ್ಟ್ ಸ್ಟೇಕ್ ಇಟ್ಕೊಂಡಿದ್ದಾರೆ. ಅದು ಇಂಡೈರೆಕ್ಟಾಗಿ ಬೇರೆ ಎಂಟಿಟೀಸಿಂದ ಅವರು ಸ್ಟೇಕ್ ಇಟ್ಕೊಂಡಿದ್ದಾರೆ. ಅದನ್ನು ಆದಷ್ಟು 2 ಕಂಪ್ನೀಸು ಡೈರೆಕ್ಟ್ ಸ್ಟೇಕನ್ನು 9.5% ಮಾಡಬೇಕಂತ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 65 ಪಾಯಿಂಟ್ ಅಪ್ಪು 23,519 ಕ್ಲೋಸ್ ಆಯಿತು. ಸೆನ್ಸೆಕ್ಸು 239 ಪಾಯಿಂಟ್ಸ್ ಅಪ್ಪು 77,578 ಕ್ಲೋಸ್ ಆಯಿತು. ಆ್ಯಕ್ಚುಲಿ ಇವತ್ತು ಒಳ್ಳೆ ರ್ಯಾಲಿ ಆಗಿತ್ತು, 23,781 ಹೋಗಿತ್ತು. ಬಟ್ ಮತ್ತೆ ಸೆಕೆಂಡ್ ಹಾಫಲ್ಲಿ ಆಲ್ಮೋಸ್ಟ್ ಲಾಸ್ಟ್ 1 ಅವರಲ್ಲಿ ಮಾರ್ಕೆಟು ತುಂಬ ಕರೆಕ್ಷನ್ ಆಯಿತು. ಇವತ್ತು ಇದರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಮಹೀಂದ್ರ 3.58% ಅಪ್ಪು, ಟೆಕ್ ಮಹೀಂದ್ರ 2.33% ಅಪ್ಪು, HDFC ಬ್ಯಾಂಕ್ 2.17% ಅಪ್ಪು. ಟಾಪ್ ಲೂಸರ್ಸು SBI ಲೈಫ್ ಇನ್ಶೂರೆನ್ಸ್ 2.54% ಡೌನು, ಹಿಂಡಾಲ್ಕೋ 1.69% ಡೌನು, ರಿಲಯನ್ಸ್ ಇಂಡಸ್ಟ್ರೀಸ್ 1.51% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು IRFC 4.98% ಅಪ್ಪು, ವರುಣ್ ಬೆವರೇಜಸ್ 3.36% ಅಪ್ಪು, REC 3.11% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಗ್ರೀನ್ ಎನರ್ಜಿ 3.03% ಡೌನು, ಜಿಂದಾಲ್ ಸ್ಟೀಲ್ 2.4% ಡೌನು, ಬ್ಯಾಂಕ್ ಆಫ್ ಬರೋಡಾ 1.73% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,628 ಸ್ಟಾಕ್ಸು, ಕಮ್ಮಿ ಆಗಿದ್ದು 846 ಸ್ಟಾಕು. ಸೊ 66% ಅಪ್ಪು, 34% ಡೌನು. ಪಾಯಿಂಟ್ ನಂಬರ್ 5, yesterday's FII and DAI investment data. Foreign institutional investors 1,403 crores net sales. Domestic institutional investors 2,331 ಕೋಟಿ net purchases. Point number 6, today's gold and silver price. Gold price 7,707 per gram, silver 91.5 per gram. Point number 7, today's rupee value. $1 84.41, €1 89.06 rupees. Point number 8, stocks near 52-week high. Coforge 52-week high 8,240, closing 8,117. Point number 9, stocks near 52-week low. IndusInd Bank 52-week low 998, closing 1,000 rupees.
ವೋಡಾಫೋನ್ ಐಡಿಯಾ 7.07 52 ವೀಕ್ ಲೋ, ಕ್ಲೋಸಿಂಗು 7.1. ರಿಲ್ಯಾಕ್ಸೋ ಫುಟ್ವೇರ್ 52 ವೀಕ್ ಲೋ 655, ಕ್ಲೋಸಿಂಗ್ ಪ್ರೈಸ್ 659. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.44% ಅಪ್, ಜಪಾನ್ 0.5% ಅಪ್, ಜರ್ಮನಿ 1.38% ಡೌನು, ಫ್ರಾನ್ಸ್ 1.4% ಡೌನು, UK 0.46% ಡೌನು ಹಾಗೂ ನ್ಯಾಸ್ಡ್ಯಾಕ್ 0.55% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.